ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಖರದೂಷಣರನ್ನು 1 ಗಂಟೆ 12 ನಿಮಿಷದಲ್ಲಿ 14,000 ಜನ ಖರದೂಷಣರ ಸೈನ್ಯವನ್ನು ಹಾಗೂ ಖರದೂಷಣರನ್ನು ಸಂಹಾರ ಮಾಡಿರುವಂಥ ಒಂದು ಘಟ್ಟದಲ್ಲಿ ನಾನು ರಾಮಾಯಣವನ್ನು ಪೂರ್ತಿ ಮಾಡಿದ್ದೆ. ಆಗ ಏನು ರಾಮ ಖರದೂಷಣರನ್ನು ಸಂಹರಿಸಿದಾಗ ಕಂಪನ ಅನ್ನುವಂಥ ರಾಕ್ಷಸ ಲಕ್ಕೆಗೆ ಸೇರ್ಕೊಳ್ತಾರೆ ಅಂತ ಎಲ್ಲಿಂದಲೋ ಕಲ್ಪನೆಯಾಗಿರುವಂಥ ಒಂದು ವಿಷಯವನ್ನು ಎಲ್ಲಿಂದಲೋ ಬರುತ್ತೆ. ಆಗ ಕೆಲವಷ್ಟು ಮಾತುಗಳು ಬರುತ್ತೆ. ಆಗ ನೋಡ್ರಿ, ಅಕಂಪನ ಹೋದ ನಂತರ ಶೂರ್ಪಣಕ್ಕೆ ಲಂಕಾ ಪ್ರದೇಶಕ್ಕೆ ಅಕಂಪನ ಎಲ್ಲಿ ಹೋಗ್ತಾನೆ ಅಂತಂದರೆ ರಥದ ದಾರಿಯಲ್ಲಿ ಭೂಮಾರ್ಗದಲ್ಲಿ ಹೋಗ್ತಾಳೆ. ಆದರೆ ಕಾಮರೂಪಿಣಿಯಾಗಿರುವಂತಹ ಶೂರ್ಪಣಕ್ಕೆ ಆಕಾಶ ಮಾರ್ಗದಲ್ಲಿ ಹೋದಾಗ ಅಕಂಪನಿಗಿಂತ ಈಗನೇ ಬೇಗ ಹೋಗಿರ್ತಾಳೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಅಕಂಪನ ಮತ್ತು ಶೂರ್ಪಣಕ್ಕೆ ಯಾರು ಮೊದಲು ಲಂಕೆಗೆ ಹೋಗಿದ್ದಾರೆ ಅನ್ನುವಂಥದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ ಅಕಂಪನನ ಕತೆ ಎಲ್ಲೋ ಬಂದು ಸೇರ್ಕೊಂಡಿದೆ ಅಂತ ಪಂಡಿತೋತ್ತಮರು ಹೇಳ್ತಾ ಇರ್ತಾರೆ. ಅದು ಬೇಕಾಗಿಲ್ಲ, ಅದು ಸೇರ್ಕೊಂಡಿರುವಂಥ ವಿಷಯಗಳೆಲ್ಲ ನಮಗೆ ಬೇಕಾಗಿಲ್ಲ, ಅಸಲಿ ಆಗಿರುವಂಥ ಕತೆ ಬೇಕಲ್ವ ನಮಗೆ. ಅದಕ್ಕೋಸ್ಕರ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆಗ ಅಕಂಪನ ಹೋದ ನಂತರ ಶೂರ್ಪಣಕ ಪಟ್ಟಣದಲ್ಲಿ ಲಂಕಾ ಪಟ್ಟಣಕ್ಕೆ ಪ್ರವೇಶಿಸ್ತಾಳೆ. ಇಂದ್ರನ ಸುತ್ತೂರ ದೇವತೆಗಳೊಂದಿಗೆ ಸಭೆಯಲ್ಲಿ ಕೂತ್ಕೊಂಡಂಗೆ ರಾವಣ ಸುತ್ತಮುತ್ತೂರ ಮಂತ್ರಿಗಳು ಕೂತ್ಕೊಂಡಿರಬೇಕಾದ್ರೆ ಆ ರಾವಣ ದೇವತೆಗಳಿಂದ, ಗಂಧರ್ವರಿಂದ, ಯಕ್ಷರಿಂದ, ಕಿನ್ನೆರರಿಂದ, ಕಿಂಪುರುಷರಿಂದ ಸಾಯಿಸೋದಕ್ಕಾಗೋದಿಲ್ವಂತೆ. ಈ ಸಭೆಯಲ್ಲಿ ಬಾಯಿ ತಕ್ಕೊಂಡು ಕೂತ್ಕೊಂಡಿರುವಂಥ ರಾವಣನನ್ನು ನೋಡ್ತಾ ಇದ್ರೆ ಯಾರೋ ಬಾಯಿ ತೆಗೆದುಕೊಂಡು ಮೇಲಕ್ಕೆ ಬರ್ತಾ ಇರುವಂಥ ಯಮಧರ್ಮರಾಜ ನೆನಪು ಬರ್ತಾ ಇದ್ದಾನಂತೆ. ಆ ದೇವತೆಗಳೊಂದಿಗೆ ಅನೇಕ ಬಾರಿ ಯುದ್ಧ ಮಾಡಿರೋದ್ರಿಂದ ಆತನ ಎದೆಯ ಮೇಲೆ ಈ ಇಂದ್ರನ ವಜ್ರಾಯುಧದ ಹೊಡೆತಗಳಿದ್ದಾವಂತೆ. ಹಾಗೆ ಐರಾವತ ತನ್ನ ದಂತದಿಂದ ದಾಳಿ ಮಾಡಿದಾಗ ಚುಚ್ಕೊಂಡಿರುವಂಥ ಗಾಯಗಳು ಕಾಣಿಸ್ತಾ ಇದೆಯಂತೆ. ಈ ರಾವಣನಿಗೆ 20 ಕೈಗಳು, 10 ತಲೆಗಳು, ವಿಶಾಲವಾಗಿರುವಂಥ ವಕ್ಷಸ್ಥಳ ಇರುವಂಥ ಮಹಾವೀರನಾಗಿರುವಂಥ ಈ ರಾವಣನಿಗೆ ರಾಜನಿಗೆ ಇರಬೇಕಾಗಿರುವಂಥ ಲಕ್ಷಣಗಳಿಂದ ಶೋಭಿಸ್ತಾ ಇದ್ದಾನಂತೆ. ಚೆನ್ನಾಗಿ ಸುಟ್ಟಿರುವಂಥ ಬಂಗಾರದ ಕಮಂಡಲಗಳನ್ನು ಇಟ್ಕೊಂಡಿದ್ದಾನಂತೆ. ವಿಶಾಲವಾಗಿರುವಂಥ ಭುಜಗಳಿದ್ದಾವಂತೆ. ಬಿಳಿದಾಗಿರುವಂಥ ಹಲ್ಲುಗಳು, ಪರ್ವತದಂತಹ ಬಾಯಿ ಇದೆಯಂತೆ. ಶ್ರೀ ವಿಷ್ಣುವಿನ ಚಕ್ರದಿಂದ ಹೊಡೆದಾಗ ತಗಲಿರುವಂಥ ಹೊಡೆತಗಳು ಆತನ ಶರೀರದ ಮೇಲಿದಂತೆ. ಹಾಗೆಯೇ ಉಳಿದಿರುವಂಥ ದೇವತೆಗಳು ಆಯುಧದ ಹೊಡೆತದಿಂದ ಬಿದ್ದಿರುವಂಥವು ಆತನ ದೇಹದ ಮೇಲೆ ಇದಾವಂತೆ. ಇಷ್ಟು ಜನ ದೇವತೆಗಳಿಂದ ಹೊಡೆತ ತಿಂದರೂ ಆತ ಯಾವತ್ತೂ ಕ್ಷೋಭಿಸ್ಲಿಲ್ವಂತೆ. ಇದು ಹೇಳ್ತಾ ಇದ್ರೆ ಯಾವ ಥರ ಅನಿಸುತ್ತೆ ಅಂತಂದ್ರೆ, ಒಬ್ಬ ಮನುಷ್ಯ ಮೇಲೆ ಶರ್ಟ್ ಬಿಚ್ಕೊಂಡ್ಬಿಟ್ಟು, ಇದು ಹಿರಿಯೂರಲ್ಲಿ ನಾನು ರೇಪ್ ಮಾಡಿದಾಗ, ಒಂದು ಹುಡುಗಿನ ರೇಪ್ ಮಾಡಿದಾಗ ಶೂಟೌಟ್ ಮಾಡಿದ್ರು, ಇದು ಇಲ್ಲಿ ಗಾಯ ನೋಡ್ರಿ, ಇಲ್ಲಿ ನಾನು ಕಳ್ತನ ಮಾಡಿದರೆ ಅವಾಗ ನನ್ನ ಬೆನ್ನಿನಲ್ಲಿರುವಂಥ ಚರ್ಮ ಹೋಗೋ ಥರ ಸುಲಿದೋಗೋ ಥರ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸ್ಕೊಂಡಿದ್ದೆ. ಅವಾಗ ಬಿದ್ದಿರುವಂಥ ಬಾಸುಂಡೆಗಳು ನೋಡ್ರಿ, ಇಲ್ಲಿ ನಾನು ಯಾರೋ ಮಾತ್ರ ಏನೋ ಜಗಳ ಆಡಬೇಕಾದ್ರೆ ಇಲ್ಲಿ ನನಗೆ ನೋಡ್ರಿ ಇಷ್ಟೊಂದು ಹೊಲಿಗೆಗಳು ಬಿದ್ದಿದ್ದಾವೆ ಅಂತ ತೋರಿಸಿದ್ರೆ ಎಷ್ಟು ಚಂಡಾಲವಾಗಿರುತ್ತೋ, ಎಷ್ಟು ಅಸಹ್ಯಕರವಾಗಿರುತ್ತೋ. ಇವನು ಹೇಳ್ತಾ ಇರುವಂಥ ಹಿಸ್ಟ್ರಿಗಳು ಅಷ್ಟೇ ಅಸಹ್ಯಕರವಾಗಿ ಅನಿಸ್ತಾ ಇದೆ. ಆಗ ಶೋಭಿಸ್ತಾ ಇರಲಿಲ್ಲಂತೆ. ಆಗ ಆತ ಯಾವಾಗಲಾದರೂ ಸಮುದ್ರವನ್ನು ಈ ಥರ ತಿರುಗಿಸ್ಬಿಡ್ತಾ ಇದ್ದಂತೆ. ಅಂದರೆ ಒಂದು ನಿಶ್ಚಲವಾಗಿ ಸಮುದ್ರ ಒಂದು ದಿಕ್ಕಿನಲ್ಲಿ ಹರಿತಾ ಇರುತ್ತೆ. ಅದನ್ನ ಈ ಥರ ಕಲಿಸ್ಬಿಟ್ರೆ ಅದರಲ್ಲಿರುವಂಥ ಜಲಚರಗಳು ಒಂದೊಂದೊಂದು ಡಿಕ್ಕಿ ಹೊಡ್ಕೊಂಡು ಯಾವ್ಯಾವ ದಿಕ್ಕಿಗೂ ಹೋಗುತ್ತಾ ಇಲ್ವೋ. ಸಪೋಸ್ ನಾವೇ ಅಂದ್ಕೊಳ್ರಿ ನಿಂತ್ಕೊಂಡಿರ್ತೀವಿ, ಬಂದ್ಬಿಟ್ಟು ಗಿರ ತಿರುಗಿಸ್ಬಿಟ್ರೆ ನಮ್ಮ ತಲೆ ತಿರುಗೋದಿಲ್ವಾ? ಆ ಥರ ಸೃಷ್ಟಿಯಲ್ಲಿ ಎಷ್ಟು ಈತ ಸೃಷ್ಟಿಯಲ್ಲಿ ಕೈಯನ್ನಿಟ್ಟು ಪಂಚಭೂತಗಳನ್ನು ಎಷ್ಟು ಶೋಭಿಸ್ತಾ ಇದ್ದಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಪರ್ವತಗಳನ್ನು ಎಸಿತಾ ವ್ಯಾಯಾಮ ಮಾಡ್ತಾ ಇದ್ದಂತೆ. ವ್ಯಾಯಾಮ ಏನು ಮಾಡ್ತಾ ಇದ್ದ? ವೈಟ್ ಲಿಫ್ಟಿಂಗ್ ಅಂತಂದರೆ
ಪರ್ವತಗಳನ್ನು ಎಸಿತ ಮಾಡ್ತಾ ಇದ್ನಂತೆ. ಆದ್ದರಿಂದ ಬೇಕಂತಂತಂದೆ ದೇವತೆಗಳ ಹತ್ರ ಯುದ್ಧ ಮಾಡ್ತಾ ಇದ್ನಂತೆ. ಎಲ್ಲಾದ್ರೂ ಯಾರಾದ್ರೂ ಧರ್ಮ ಮಾರ್ಗದಲ್ಲಿದ್ದರೆ ಅವರನ್ನು ಹಿಂಸಿಸ್ತಾ ಇದ್ದಂತೆ. ಇತರರ ಹೆಂಡತಿಯರನ್ನು ಬಲವಂತವಾಗಿ ತೆಗೆದುಕೊಂಡು ಬಂದ್ಬಿಟ್ಟು ಅನುಭವಿಸೋದು ಅಂತಂದ್ರೆ ಆತನಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥ ವಿಷಯ ಅಂತೆ. ಅವ ಏನು ಕಲ್ಯಾಣ ಗುಣಗಳಪ್ಪ ರಾವಣಂದು ಕೇಳ್ತಾ ಇದ್ರು ಒಂದೊಂದು ಮೈ ಏನೋ ಜುಮ್ ಅಂತ ಅನ್ಸುತ್ತೆ. ಈ ಥರನೂ ಇರುತ್ತಂತೆ. ಈತನಿಗೆ ಅನೇಕ ಅಸ್ತ್ರಶಸ್ತ್ರಗಳು ಪ್ರಯೋಗ ಮಾಡೋದು ಗೊತ್ತು, ಅವುಗಳ ಉಪಸಂಹಾರ ಮಾಡೋದು ಗೊತ್ತು. ಯಾರಾದರೂ ಯಜ್ಞ ಮಾಡ್ತಾ ಇದ್ರೆ ತನಗಿರುವಂಥ ತಪಸ್ಸಿನಿಂದ ಯಾಗವನ್ನು ಧ್ವಂಸ ಮಾಡ್ತಾ ಇದ್ದ. ಒಂದು ಸಾರಿ ಪಾತಾಳ ಲೋಕದಲ್ಲಿರುವಂಥ ವಾಸುಕಿಯನ್ನು ಸೋಲಿಸ್ಬಿಟ್ಟು ಅಲ್ಲಿ ತಕ್ಷಕನ ಹೆಂಡತಿಯನ್ನು ತೆಗೆದುಕೊಂಡು ಬಂದ್ಬಿಟ್ಟು ತನ್ನ ಹೆಂಡತಿಯಾಗಿ ಇಟ್ಕೊಂಡಿದ್ದಾನಂತೆ. ಕೈಲಾಸದಲ್ಲಿ ಕುಬೇರನೊಂದಿಗೆ ಯುದ್ಧ ಮಾಡಿಬಿಟ್ಟು ಏಕಪಕ್ಷವಾಗಿ ಯುದ್ಧ ಮಾಡಿಬಿಟ್ಟು ಆತನಿಂದ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಬಂದಿದ್ದಾನೆ. ಇವನು ಸ್ವಂತದ್ದೇನಲ್ಲ. ಕುಬೇರ ಸ್ವಂತವಾಗಿ ರಾವಣನಿಗೆ ಅಣ್ಣ. ತಂದೆ ಒಬ್ಬನೇ, ತಾಯಿ ಬೇರೆ ಬೇರೆಯವ್ರಿಗೆ ಆಗಿರ್ತಾರೆ. ಆದ್ದರಿಂದ ಕುಬೇರ ಮೊದಲನೇ ಹೆಂಡತಿ ಮಗ, ರಾವಣ ಎರಡನೇ ಹೆಂಡತಿ ಮಗ. ಉತ್ತರ ದಿಕ್ಕಿ ಏನು ಪುಷ್ಪಕ ವಿಮಾನವನ್ನು ಎತ್ಕೊಂಡ್ಬರ್ತಾನೆ. ಯಾರಿಂದ? ಕುಬೇರನಿಂದ. ಉತ್ತರ ಭಾರತದಲ್ಲಿ ಚೈತ್ರರಥ ಅನ್ನುವಂಥ ಅಂದವಾಗಿರುವಂಥ ವನ ಇದೆ ಅಂತ ಯಾರು ಹೇಳಿದ್ರೆ ರಾವಣ ಅಲ್ಲಿ ಹೋಗ್ಬಿಟ್ಟು ಇಷ್ಟು ಅಂದವಾಗಿರುವಂಥ ವನ ಇದೆಯಲ್ಲ ಅಂತಂತಂದು ನನಗಿಲ್ವಲ್ಲ ಅಂತಂತಂದು ಇದು ಅಂದವಾಗಿರುವಂಥದ್ದು ಇದ್ರೆ ನನ್ನ ಹತ್ರ ಇರಬೇಕು, ಇಲ್ಲ ಅಂತಂದ್ರೆ ಯಾರ ಹತ್ರನೂ ಇರ್ಕೂಡ್ದು ಅಂತ ಆ ವನವನ್ನೆಲ್ಲ ನಾಶನ ಮಾಡಿಬಿಡ್ತಾನೆ. ಹಾಗೆ ಸ್ವರ್ಗಲೋಕಕ್ಕೆ ಹೋಗ್ಬಿಟ್ಟು ನಂದನವನವನ್ನು ನಾಶನ ಮಾಡ್ತಾನೆ. ಆಗಾಗ ಆಕಾಶದಲ್ಲಿ ನಿಂತ್ಕೊಂಡು ಚಂದ್ರನ ಗಮನವನ್ನು ನಿಲ್ಲಿಸ್ತಾ ಇರ್ತಾನೆ. ರಾವಣ ಬ್ರಹ್ಮದೇವರಿಗೋಸ್ಕರ 10,000 ವರ್ಷಗಳು ತಪಸ್ಸನ್ನು ಮಾಡ್ತಾನೆ. ಎಲ್ಲ ವರ್ಷಗಳು ಇಷ್ಟು ವರ್ಷಗಳು ತಪಸ್ಸನ್ನು ಮಾಡಿದ್ರು ಬ್ರಹ್ಮದೇವ ಪ್ರತ್ಯಕ್ಷ ಆಗಲಿಲ್ಲ ಅಂತ ತನ್ನ 10 ತಲೆಗಳನ್ನು ಕತ್ತರಿಸ್ಬಿಟ್ಟು ಅಗ್ನಿಯಲ್ಲಿ ಹಾಕ್ತಾರೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಏನು ಬೇಕು ಅಂತ ಕೇಳಿದಾಗ ನಾನು ಅವುಗಳಿಂದ ಯಕ್ಷರಿಂದ, ಗಂಧರ್ವರಿಂದ, ಕಿನ್ನೆರರಿಂದ, ಕಿಂಪುಷರಿಂದ ಯಾರ ಕೈಯಿಂದಲೂ ಮರಣ ಹೊಂದಕೂಡ್ದು ಅಂತ ಕೇಳ್ತಾರಂತೆ. ಆದರೆ ರಾವಣ ಮನುಷ್ಯ ಹಾಗೂ ಮನುಷ್ಯರ ಕೈಯಲ್ಲಿ ಮರಣಿಸ್ಕೂಡ್ದು ಅಂತ ಕೇಳಲಿಲ್ಲವಂತೆ. ಯಾಗ ಯಜ್ಞಾಧಿಕೃತಗಳು ದೇವತೆಗಳಿಗೆ ಸಮರ್ಪಿಸಿರುವಂತಹ ಸೋಮರಸವನ್ನು ಆತ ಅಪಹರಣೆ ಮಾಡ್ತಾ ಇದ್ದಂತೆ. ಎಲ್ಲಿ ಯಜ್ಞ ಪೂರ್ತಿಯಾಗುವಂಥ ಒಂದು ಹಂತಕ್ಕೆ ಬಂದಾಗ ಅಲ್ಲಿ ಬಂದ್ಬಿಟ್ಟು ಆ ಯಜ್ಞವನ್ನು ಧ್ವಂಸ ಮಾಡೋದು ಅಂತಂದ್ರೆ ರಾವಣನಿಗೆ ಬಹಳ ಇಷ್ಟವಾಗಿರುವಂಥ ಕೆಲಸ. ಸರ್ವಕಾಲದಲ್ಲೂ ದುಷ್ಟವರ್ತನೆಯಿಂದ ಇರ್ತಾನಂತೆ. ಒಂದು ಬಾರಿ ಕೈಲಾಸ ಪರ್ವತವನ್ನು ಮೇಲಕ್ಕೆ ಎದ್ದಾಳಿಸ್ಬೇಕು ಅಂತ ಎಬ್ಬರಿಸ್ಬಿಡ್ಬೇಕು, ಅದನ್ನು ಕಿತ್ತಾಕ್ಬೇಕು ಅಂತ ನೋಡಿದಾಗ ಪರಮಶಿವ ತನ್ನ ಹೆಬ್ಬೆರಳಿನಿಂದ ಕೈ ತೋರಿಸಿರ್ತಾನಲ್ಲ ಆ ಬೆಟ್ಟದ ಕೆಳಗೆ ಹೆಬ್ಬೆರಳಿನಿಂದ ಒತ್ತು ಬಿಡ್ತಾರೆ. ಆಗ ರಾವಣನ 2 ಕೈಗಳು ಆ ಪರ್ವತದ ಕೆಳಗೆ ಇರೋದ್ರಿಂದ ಆತ ಗಟ್ಟಿಯಾಗಿ ಕಿರ್ಚ್ಕೊಳ್ತಾನೆ. 3 ಲೋಕಗಳು ಭಯ ಆಗೋ ಥರ ಕಿರ್ಚಿರೋದ್ರಿಂದ, ರವವನ್ನು ಮಾಡಿರೋದ್ರಿಂದ ರಾವಣ ಅಂತ ಶಿವ ಹೇಳ್ತಾರಂತೆ. ಅದಕ್ಕಿಂತ ಮುಂಚೆ ಆತನ ಹೆಸರು ದಶಗ್ರೀವ. ಯಾರೋ ಶಿವನೇ ರಾವಣನಿಗೆ ದಶಗ್ರೀವನಿಗೆ ರಾವಣ ಅನ್ನುವಂಥ ಒಂದು ಹೆಸರನ್ನು ಇಟ್ಟಿದ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ರಾವಣ ಸರ್ವಲೋಕದಲ್ಲೂ ಸರ್ವ ಪ್ರಾಣಿಗಳಿಗೂ ಭಯಂಕರವಾಗಿರುವಂಥವನು. ಇಂತಹ ರಾವಣ ಅಂತಂದರೆ ವಾಲ್ಮೀಕಿ ಮಹರ್ಷಿಗಳ ಒಂದು ರಚನಾ ಶೈಲಿ ಹೀಗಿರುತ್ತೆ. ಒಂದು ರಾಜ್ಯದ ಬಗ್ಗೆ ಆಗಲಿ, ಒಂದು ವ್ಯಕ್ತಿ ಬಗ್ಗೆ ಆಗಲಿ ಹೇಳೋದಕ್ಕೆ, ಪಾತ್ರವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಅವರ ಸ್ವಭಾವ ಲಕ್ಷಣಗಳನ್ನು ತಿಳಿಸಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಆದರೆ ಅಕಂಪನನ ಕತೆ ಬಂದಾಗ ಏನು ಹೇಳೋದಿಲ್ಲ. ಇದು ವಾಲ್ಮೀಕಿ ಮಹರ್ಷಿಗಳ ಒಂದು ನಿಜವಾಗಿರುವಂಥ ರಚನಾ ಶೈಲಿ ಅಂತ ನಾವು ಗಮನಿಸಿ ಹೇಳ್ಬೋದು. ಆಗ ಇಂತಹ ರಾವಣ ಮಂತ್ರಿಗಳಿಂದ ಪರಿವೇಷ್ಟಿಸಿದ್ದಾಗ ಶೂರ್ಪಣಕ್ಕೆ ಭಯ ಪಡ್ತಾ ಆತನ ಹತ್ರ ಬರ್ತಾಳಂತೆ. ಹೇಗೂ ನೀನು ಶೂರ್ಪಣಕ ಭಯ ಪಡ್ಕೊತಾನೆ ಈ ಥರ ಹೇಳ್ತಾಳಂತೆ, ಚಾಡಿ ಹೇಳ್ತಾ ಇದ್ದಾಳಂತೆ. ರಾವಣನನ್ನ ಮೆಲ್ಲಗೆ ಅಂತ ಇದ್ದಾಳಂತೆ, ನೀನು ಯಾವಾಗಲೂ ಗ್ರಾಮ್ಯವಾಗಿರುವಂಥ ಭೋಗಗಳನ್ನು ಅನುಭವಿಸ್ತಾ ಇರ್ತೀಯಾ, ಕಾಮಕ್ಕೆ ಕ್ರೋಧಕ್ಕೆ ವಶ ಆಗ್ಬಿಟ್ಟಿದ್ಯಾ, ನಿನಗೆ ರಾಜ್ಯಪಾಲನೆ ಮೇಲೆ ಇಷ್ಟ ಇಲ್ಲ, ಸರಿಯಾಗಿರುವಂಥ ಗೂಢಚಾರಿಗಳನ್ನು ನೇಮ ಮಾಡ್ಕೊಂಡಿಲ್ಲ, ನಿನ್ನ ರಾಜ್ಯದಲ್ಲಿ ಏನು ನಡೀತಾ ಇದೆ ನಿನಗೆ ಗೊತ್ತಿಲ್ಲ, ಸ್ಮಶಾನದಲ್ಲಿ ಇರುವಂಥ ಅಗ್ನಿಯನ್ನು ಯಾರೂ ಮುಟ್ಕೊಳೋದಿಲ್ಲ, ಸಿಂಹಾಸನದ ಮೇಲೆ ಕುತ್ಕೊಂಡಿರುವಂಥ ನಿನ್ನಂಥವ್ರನ್ನ ನೋಡಿದ್ರೆ ಪ್ರಜೆಗಳ ಹತ್ರಕ್ಕೆ ಬರೋದಿಲ್ಲ, ನಿನ್ನ ಗೂಢಚಾರಿಗಳು ಎಲ್ಲೆಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳೋದಿಲ್ವಾ, ತಿಳ್ಕೊಂಡ್ರು ನೀನು ಬಂದು ಹೇಳೋದಿಲ್ವಾ, ಹೇಳಿದ್ರು ನೀನು ಅದಕ್ಕೆ
ಅದನ್ನೇನು ಸೀರಿಯಸ್ ಆಗಿ ತಗೊಳೋದಿಲ್ವಾ? ದಿನಕ್ಕೂ ನಿಮಗೆ ಶತ್ರುಗಳು ಬೆಳೀತಾ ಇದ್ದಾರೆ, ನೀನು ಮಾತ್ರ ಕಾಮದಿಂದ ಕಣ್ಣು ಮುಚ್ಕೊಂಡಿದ್ದೋಗ್ಬಿಟ್ಟಿದ್ಯಾ. ಒಂದು ಬಾರಿ ನೀನು ರಾಜ್ಯ ಭ್ರಷ್ಟನಾಗಿದೆಯಾ ಅಂತ ಅನ್ಕೋ. ಅವಕಾಶ ಸಿಕ್ಕಿದ್ದೆ ಸರಿ ಅಂತ ಪ್ರಜೆಗಳು ನಿನ್ನನ್ನು ಒಡೆದು ಸಾಯಿಸ್ಬಿಡ್ತಾರೆ. ನಿನ್ನ ಕೀರ್ತಿಯೆಲ್ಲ ಸಮುದ್ರದಲ್ಲಿ ಕಲಿತಿರುವಂಥ, ಸಮುದ್ರದಲ್ಲಿ ಇರುವಂಥ ಪರ್ವತ ಅಂತಂದರೆ ಎಷ್ಟು ದೊಡ್ಡ ಪರ್ವತ ಆದ್ರೂ ಸಮುದ್ರದಲ್ಲಿ ಇದ್ರೆ ಕಾಣಿಸುತ್ತಾ ಆ ಥರ ಪ್ರಕಾಶಿಸ್ತಲೇ ಬಿಡುತ್ತೆ. ನೀನು ದಂಡಕಾರಣ್ಯದಲ್ಲಿ ಮುನಿಗಳನ್ನು ಹಿಂಸಿಸೋದಕ್ಕೋಸ್ಕರ 14,000 ರಾಕ್ಷಸರನ್ನು ಇಟ್ಟಿದ್ಯಾ. ಆದರೆ ಒಬ್ಬ ರಾಮನೇ ಭೂಮಿ ಮೇಲೆ ನಿಂತ್ಕೊಂಡು ಇಷ್ಟು ಜನರನ್ನು ಸಾಯಿಸ್ಬಿಟ್ಟಿದ್ದಾನೆ. ಇವೆಲ್ಲವನ್ನು ತಿಳ್ಕೊಂಡರೆ ನೀನು ನಿನ್ನ ಇಷ್ಟಾನುಸಾರ ಪ್ರವರ್ತನೆ ಮಾಡ್ತಾ ಇದೆಯಾ. ಸ್ವಲ್ಪ ಕಾಲ ಆದಮೇಲೆ ನಿನ್ನ ಪತನ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾಳಂತೆ. ಶೂರ್ಪಣಖೆ ಮಾತನ್ನು ಕೇಳಿರುವಂಥ ರಾಮ, ಅಸಲು ರಾಮ ಯಾರು, ಅರಣ್ಯಕ್ಕೆ ಯಾಕೆ ಬಂದಿದ್ದಾನೆ, ಆತನ ಹತ್ರ ಇರುವಂಥ ಆಯುಧಗಳೇನು, ಯಾಕೆ ರಾಕ್ಷಸರನ್ನು ಸಾಯಿಸಿದ್ರು, ಯಾಕೆ ನಿನ್ನ ಮೂಗು ಕಿವಿಯನ್ನು ಕತ್ತರಿಸಿದ್ರು, ನೀನು ನೋಡ್ದಂಗೆ ಹೇಳು ಅಂತಂತಾರಂತೆ. ಆಗ ಶೂರ್ಪಣಖೆ ಹೇಳ್ತಾಳಂತೆ, ಎಷ್ಟು ಪರಿಸ್ಥಿತಿಗೆ ತಕ್ಕಂತೆ ಅವಳು ಮಾತನ್ನು ಬದಲಾಯಿಸ್ತಾ ಇದ್ದಾಳೆ ಅಂತ ರಾವಣನ ಹತ್ರ ಮಾತಾಡಿರುವಂಥ ಮಾತುಗಳಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಆಗ ದ್ವೇಷ ಇಟ್ಕೊಂಡಿರುವಂಥ ಶೂರ್ಪಣಖೆ ಕೂಡ ರಾಮನ ಹೊಗಳ್ತಾಳೆ. ಯಾರು ಬೈಯೋದಕ್ಕೆ, ಶ್ರೀರಾಮಚಂದ್ರ ಪ್ರಭುನ ಯಾರು ಬೈಯೋದಕ್ಕೆ ಆಗೋದಿಲ್ವಂತೆ. ರಾಮ ದೊಡ್ಡ ದೊಡ್ಡ ಕೈಗಳಿಂದ, ವಿಶಾಲವಾಗಿರುವಂಥ ಕಣ್ಣುಗಳಿಂದ, ಮುನಿಗಳಂತೆ ನಾರಸೀರೆಯನ್ನು ಉಟ್ಕೊಂಡು, ಕೃಷ್ಣಾಜನವನ್ನು ಹಾಕ್ಕೊಂಡು, ಮನ್ಮಥನಂತೆ ಅಂದವಾಗಿರುವಂಥ ರೂಪದಿಂದ ಇರ್ತಾನೆ. ಆತ ದಶರಥ ಮಹಾರಾಜರ ದೊಡ್ಡ ಮಗ. ದೇವೇಂದ್ರ ಇಟ್ಕೊಂಡಂಗೆ ಧನಸ್ಸನ್ನು ಇಟ್ಕೊಂಡಿದ್ದಾನೆ. ನಾರಾಚ ಬಾಣಗಳನ್ನು ಸಂಧಿಸ್ತಾ ಬಾಯಿಯನ್ನು ತರುಕೊಂಡು ವಿಷವನ್ನು ಉಳ್ತಾ ಬರ್ತಾ ಇರುವಂಥ ಮಹಾಸರ್ಪದಂತೆ ಇರುತ್ತೆ. ರಾಮ 14,000 ಜನರನ್ನು ಸಾಯಿಸ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಸಾಯಿಸುವಂಥವನು ರಾಮ ಅಂತ ಗೊತ್ತು, ಆದರೆ ರಾಮ ಯಾವಾಗ ಬಾಣ ಆಗ್ತಾ ಇದ್ದಾನೋ, ಯಾವಾಗ ತೆಗಿತಾ ಇದ್ದಾನೋ, ಯಾವಾಗ ಸಂಧಿಸ್ತಾ ಇದ್ದಾನೋ, ಯಾವಾಗ ಗುರಿ ನೋಡಿ ಬಿಡ್ತಾ ಇದ್ದಾನೋ ಯಾರೂ ನೋಡಲಿಲ್ಲ. ಆದರೆ ರಾಕ್ಷಸರ ತಲೆಗಳು ಪಟ 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 ಅಂತಂತಂದು ಕತ್ತರಿಸಿ ಕೆಳಗಡೆ ಬಿದ್ದಿರುವಂಥದ್ದನ್ನು ಮಾತ್ರ ನೋಡಿದ್ದೀನಿ. ರಾಮ ಅಷ್ಟು ತೀವ್ರವಾಗಿರುವಂಥ ಬಾಣ ಪ್ರಯೋಗ ಮಾಡಿದ್ದಾನೆ. ರಾಮನೊಂದಿಗೆ ಗುಣಗಳಲ್ಲಿ, ತೇಜಸ್ಸಿನಲ್ಲಿ ಸಮಾನವಾಗಿರುವಂಥವನು ಆತನ ತಮ್ಮ ಯಾರು, ಲಕ್ಷ್ಮಣ. ಈ ಲಕ್ಷ್ಮಣ ರಾಮನ ಬಲಭುಜ ಇದ್ದಂಗೆ, ಹೊರಗಡೆ ತಿರುಗ್ತಾ ಇರುವಂಥ ಪ್ರಾಣದಂತೆ ಸರ್ವಕಾಲ ಸರ್ವಾವಸ್ಥೆಯಲ್ಲೂ ರಾಮನನ್ನು ರಕ್ಷಿಸ್ತಾ ಇರ್ತಾನೆ. ರಾಮನ ಹೆಂಡತಿ ಹೆಸರು ಸೀತಮ್ಮ. ಆಕೆ ಪೂರ್ಣಚಂದ್ರ ಬಿಂಬದಂತೆ ಇದ್ದಾಳಂತೆ. ಆಕೆ ನೋಡಿದ್ರೆ ಎಷ್ಟು ವಿಕೃತವಾಗಿದ್ದಾಳೆ ಅಂತ ಬೈದಿರುವಂಥವಳು ಇವಾಗ ಆಕೆ ಪೂರ್ಣಚಂದ್ರ ಬಿಂಬದಂತೆ ಇದ್ದಾಳಂತೆ. ವಿಶಾಲವಾಗಿರುವಂಥ ನೇತ್ರ ಆಕೆ ಇದ್ದಾಳೆ. ನಿರಂತರವು ರಾಮನನ್ನು ಅಪಾರವಾಗಿರುವಂಥ ಪ್ರೀತಿಯಿಂದ ಸೇವಿಸ್ತಾ ಇರ್ತಾಳೆ. ಆಕೆ ಕಪ್ಪುದಾಗಿರುವಂಥ ಕೂದಲು ಇದೆ, ಅಂದವಾಗಿರುವಂಥ ಮೂಗು ಇದೆ, ಅಂದವಾಗಿರುವಂಥ ಸ್ವರೂಪ ಇದೆ, ಎಷ್ಟೋ ಕಾಂತಿಯಿಂದ ಇದ್ದಾಳೆ. ಆಕೆ ಸಾಕ್ಷಾತ್ ಇನ್ನೊಬ್ಬ ಶ್ರೀ ಮಹಾಲಕ್ಷ್ಮಿ ಅಂತೆ ಇದ್ದಾಳೆ. ಸುಟ್ಟು ತೆಗೆದಿರುವಂಥ ಬಂಗಾರದಂತೆ ಆಕೆ ಶರೀರ ಇದೆ. ಕೆಂಪುದಾಗಿರುವಂಥ ರಕ್ತ ಒಳಗಿಂದ ಪ್ರವಹಿಸ್ತಾ ಇರೋದು ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಅಂತ ಆಕೆಯ ಒಂದು ಚರ್ಮ. ಬಿಳಿದಾಗಿರುವಂಥ ಉಗುರುಗಳು ಇದ್ದಾವೆ, ಪದ್ಮದಂತಹ ಕಣ್ಣು, ಸಣ್ಣದಾಗಿರುವಂಥ ನಡುವು ಇದೆ, ಸೊಂಟ ಇದೆ. ಆಕೆ ಗಂಧರ್ವೇನೋ, ಯಕ್ಷೇನೋ, ಕಿನ್ನೆರೇನೋ, ದಾನವರಿಗೆ ಚೆಂದಿರೋಳು ಅಲ್ಲ, ಆಕೆ ನರಕಾಂತಿ. ಈ ಭೂಮಂಡಲದಲ್ಲಿ ನಾನು ಇಲ್ಲಿ ತನಕನೂ ಇಂತಹ ಸೌಂದರ್ಯ ರಾಶಿಯನ್ನು ನೋಡಿಲ್ಲ. ಸೀತೆಯನ್ನು ಯಾರು ಗಾಢ ಆಲಿಂಗನ ಮಾಡ್ಕೊತಾರೋ, ಯಾರು ಸೀತೆಯ ಗಂಡ ಅನ್ನಿಸ್ಕೊತಾನೋ ಅವನೇ 3 ಲೋಕದಲ್ಲಿ ಇರುವಂಥ ಐಶ್ವರ್ಯವನ್ನು ಹೊಂದದಂಥವನು. ಅವನು ಇಂದ್ರನಿಗೆ ಸಮಾನವಾಗಿರುವಂಥ ಕೀರ್ತಿಯನ್ನು ಗಳಿಸಿರುವಂಥವನು. ನನಗೆ ಸೀತೆಯನ್ನು ನೋಡ್ತಿದ್ದಂಗೆ ಈಕೆಯನ್ನು ನಮ್ಮ ಅಣ್ಣನಿಗೆ ಹೆಂಡತಿಯಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕಾಗಿ ನಾನು ಸೀತೆಯನ್ನು ತರೋದಕ್ಕೆ ಪ್ರಯತ್ನಿಸಿದೆ. ಆಗ ಲಕ್ಷ್ಮಣ ನನ್ನ ಮೂಗು ಕಿವಿಯನ್ನು ಕತ್ತರಿಸಿದ್ನಯ್ಯ. ಆದರೆ ನೀನೇನಾದರೂ ಸೀತೆಯನ್ನು ನೋಡಿಬಿಟ್ರೆ ಮನ್ಮಥ ಬಾಣಗಳಿಗೆ ವಶ ಆಗ್ಬಿಡ್ತೀಯ. ನಿಜವಾಗಿಯೂ ನಿನಗೆ ಸೀತೆಯನ್ನು ಹೆಂಡತಿಯಾಗಿ ಮಾಡ್ಕೋಬೇಕು ಅಂತಂದರೆ ಇನ್ನು ಆಲೋಚನೆ ಮಾಡ್ದಲೆ ಕೂಡಲೇ ಹೊರಟುಬಿಟ್ಟು ಸೀತೆಯನ್ನು ನಿನ್ನದಾಗಿಸ್ಕೋ, ಅಡ್ಡ ಬಂದಿರುವಂಥ ರಾಮನನ್ನು ಸಂಹಾರ ಮಾಡು ಅಂತ ಹೇಳ್ತಾರಂತೆ. ಅಂತಂದರೆ ಇಲ್ಲಿ ಕರದೂಷಣರ ಹತ್ರ ಹೋಗ್ಬಿಟ್ಟು ರಾಮನೇ ವೀರ, ನಿನ್ಗೇನು ಕೆಲ್ಸಕ್ಕೆ ಬರೋದಿಲ್ಲ, ಆ ಥರ ಈ ಥರ ಅಂತ ಮಾತು ಎಷ್ಟು ಬದಲಾವಣೆ
ಪ್ರಸ್ತಾವನೆ ಮಾಡ್ತಾ ಇದ್ದಾರಂತೆ. ರಾಮನ ಹತ್ರ ಮಾತಾಡಿರುವಂಥ ಶ್ರೀರಾಮಚಂದ್ರ ಪ್ರಭು ಹತ್ರ ಮಾತನಾಡಿರುವಂಥ ಮಾತು ಲಕ್ಷ್ಮಣ ಸ್ವಾಮಿ ಹತ್ರ ಮಾತಾಡ್ತಾ ಇಲ್ಲ. ಲಕ್ಷ್ಮಣ ಸ್ವಾಮಿ ಹತ್ರ ಮಾತಾಡಿರುವಂಥ ಮಾತು ಶೂರ್ಪಣಖಿ ಕರದೂಷಣರ ಹತ್ರ ಮಾತಾಡ್ತಾ ಇಲ್ಲ. ಕರದೂಷಣರ ಹತ್ರ ಮಾತಾಡಿರುವಂಥ ಮಾತು ಯಾರು ರಾವಣನ ಹತ್ರ ಮಾತಾಡ್ತಾ ಇಲ್ಲ. ತನ್ನ ಸ್ವಾರ್ಥ ಪ್ರಯೋಜನಕ್ಕೋಸ್ಕರ ಒಂದೇ ಒಂದು ಸನ್ನಿವೇಶವನ್ನು ತನಗೆ ಇಷ್ಟವಾದಂತೆ ಕಥೆಗಳನ್ನು ಕಟ್ಟಿಬಿಟ್ಟು ಯಾರ್ಯಾರು ಏನೇನು ವೀಕ್ನೆಸ್ ಇದೆ ಅಂತಂದರೆ ಬಲಹೀನತೆ ಇದೆ ಅದರ ಪ್ರಕಾರ ಕಥೆಯನ್ನು ಹೇಳಿದ್ಬಿಟ್ಟು ತನ್ನ ದ್ವೇಷವನ್ನು ತೀರಿಸ್ಕೊಳ್ತಾ ಇದ್ದಾರೆ. ಒಂದು ರಾಮ ಆಕೆಯನ್ನು ತಿರಸ್ಕರಿಸಿರೋದಕ್ಕೆ ಆತನ ಮೇಲೆ ಒಂದು ದ್ವೇಷವನ್ನು ಸಾಧಿಸೋದಕ್ಕೋಸ್ಕರ ಆತನ ಹತ್ರ ಹೇಗೂ ಯುದ್ಧ ಮಾಡೋದಕ್ಕಾಗೋದಿಲ್ಲ. ಸೀತಾರಾಮರನ್ನು ದೂರ ಮಾಡಿಬಿಟ್ರೆ ಸೀತಮ್ಮ ರಾಮನಿಗೆ ಸಿಕ್ಕೋದಿಲ್ಲ, ರಾಮ ಸೀತಮ್ಮನ್ನು ದಕ್ಕೋದಿಲ್ವಲ್ಲ. ಇದು ಒಂದು ನಿಕೃಷ್ಟವಾಗಿರುವಂಥ ನೀಚವಾಗಿರುವಂಥ ಸ್ವಾರ್ಥ ಆಲೋಚನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತಂತೆ. ಆಗ ಅಡ್ಡ ಬಂದಿರುವಂಥ ರಾಮನನ್ನು ಸಂಹಾರ ಮಾಡು. ಅಲ್ಲಿ ಕರದೂಷಣರ ಹತ್ರನೂ ಹೇಳಿದ್ದೇನು, ನನಗೆ ಸಿಗದೆ ಇರುವಂಥ ರಾಮ ಪ್ರಾಣದಿಂದ ಇಟ್ಕೊಡು, ಅದಕ್ಕೆ ಹೋಗಿ ಸಂಹಾರ ಮಾಡು ಅಂತ ಹೇಳ್ತಾರಂತೆ. ಈ ಮಾತನ್ನು ಕೇಳಿರುವಂಥ ಲಕ್ಷ್ಮಣ ತನ್ನ ಸುತ್ತೂರ ಕೂತ್ಕೊಂಡಿರುವಂಥ ಮಂತ್ರಿಗಳ ಕಡೆ ನೋಡಿ ನೀವಿನ್ನು ಹೊರಡ್ರಿ ಅಂತಂತಂದು ರಾವಣ ನಿಶಬ್ದವಾಗಿ ವಾಹನವನ್ನು ಸಾರಥಿಗಳನ್ನು ಕರೆದುಬಿಟ್ಟು ಉತ್ತಮವಾಗಿರುವಂಥ ರಥವನ್ನು ಏರ್ಪಾಟು ಮಾಡಿಕೊಂಡು ಹೋಗ್ತಾರಂತೆ. ಆಗ ರಾವಣ ಬಂಗಾರದಿಂದ ಮಾಡಿರುವಂಥದ್ದು ಪಿಶಾಚಿ ಮುಖ ಇರುವಂಥ ಕತ್ತೆಗಳು ಹೂಡಿರುವಂಥ ರಥವನ್ನು ಹತ್ಬಿಟ್ಟು ಸಮುದ್ರ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ವೃಕ್ಷ ಕಾಣುತ್ತಂತೆ. ತನ್ನ ತಾಯಿಯಾಗಿರುವಂಥ ವಿನತಾದಾಸ್ಯವನ್ನು ವಿಮುಕ್ತಿ ಮಾಡ್ಕೊಳೋದಕ್ಕೋಸ್ಕರ ಗರುಡ್ಮಂತ ಅಮೃತ ತರೋದಕ್ಕೋಸ್ಕರ ಹೊರಡೋದಕ್ಕಿಂತ ಮುಂಚೆ ತನ್ನ ತಂದೆ ಆಗಿರುವಂಥ ಕಶ್ಯಪರನ್ನು ಕೇಳಿದಾಗ ನಾನು ಪ್ರಯಾಣ ಮಾಡಬೇಕಾದ್ರೆ ಹಸುವಾಗುತ್ತೆ, ಆಗ ಆಹಾರ ಎಲ್ಲಿ ಸಿಕ್ಕುತ್ತೆ ಅಂತ ಕಶ್ಯಪರನ್ನು ಕೇಳಿದಾಗ ನೀನು ಹಿಮಾಲಯ ಪರ್ವತದ ಹತ್ರ ಹೋಗ್ಬೇಕಾದ್ರೆ ಒಂದು ದೊಡ್ಡ ಸರೋವರ ಕಾಣಿಸುತ್ತೆ. ಆ ಸರೋವರದ ತೀರದಲ್ಲಿ 2 ಗಜ ಕಚ್ಚಪಗಳು ಓಡ್ಕೊಳ್ತಾ ಇರ್ತವೆ. ಒಂದು ಆಮೆ, ಇನ್ನೊಂದು ಆನೆ. ಪೂರ್ವ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ವಿಭಾಸ ಪ್ರತೀಕ ಅನ್ನುವಂಥ 2 ಮಕ್ಕಳಿದ್ದರು. ಈ ಬ್ರಾಹ್ಮಣ ಮರಣಿಸಿದ ನಂತರ ಕೆಲವು ಕಾಲದ ನಂತರ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಆಸ್ತಿ ಹಂಚಿಕೆಯಲ್ಲಿ ಬಹಳ ವ್ಯತ್ಯಾಸಗಳು ಬಂದ್ಬಿಟ್ಟು ಒಬ್ಬರು ಶಪಿಸ್ಕೊಳ್ತಾರೆ. ವಿಭಾಸಕ ಸುಪ್ರೀತನನ್ನು ನೀನು ದೊಡ್ಡ ಆನೆ ಆಗು ಅಂತಂತಾನಂತೆ. ಸುಪ್ರೀತಕ ವಿಭಾಸನನ್ನು ದೊಡ್ಡ ಆಮೆ ಆಗು ಅಂತ ಶಪಿಸ್ತಾರಂತೆ. ಈ ಆನೆಗಳು ಸುತ್ತು ಅಳತೆ ಎಷ್ಟಿರುತ್ತೆ ಅಂದರೆ 10 ಯೋಜನೆಗಳು, 3 ಮಂದ ಯೋಜನೆ ಉದ್ದವಾಗಿರುತ್ತಂತೆ. ಆನೆ 6 ಯೋಜನೆಯ ಎತ್ತರ 12 ಯೋಜನೆ ಅಗಲವಾಗಿರುತ್ತಂತೆ. ಆನೆ ಮತ್ತು ಮೊಸಳೆ ಆಮೆ ಹೊರಗಡೆ ಬರಬೇಕು ಅಂತ ಅದನ್ನ ಹೊರಗಡೆ ಎಳ್ದಾಕ್ಬೇಕು ಅಂತ ನೋಡ್ತಾ ಇರುತ್ತಂತೆ. ಆನೆಯನ್ನು ನೀರಿನಲ್ಲಿ ಎಳ್ಕೊಂಡ್ಬಿಡ್ಬೇಕು ಅಂತ ನೋಡ್ತಾ ಇರುತ್ತಂತೆ. ಹೀಗೆ ಕೆಲವು 1000 ವರ್ಷಗಳಿಂದ ಇವು ಜಗಳ ಆಡ್ಕೊಂಡಿರ್ತವೆ. ಹೀಗೆ ಜಗಳ ಆಡಿರೋದ್ರಿಂದ ಸುತ್ತು ಪಕ್ಕಲಾರ ಯಾರೂ ಇರೋದಿಲ್ಲ. ಈ ಸರೋವರದ ನೀರು ವ್ಯರ್ಥ ಆಗೋಗ್ತಾ ಇರುತ್ತೆ. ಈ ಥರ ಪ್ರಕೃತಿಯನ್ನು ನಾಶ ಮಾಡಿದ್ರೆ ಭಗವಂತ ಶಿಕ್ಷಿಸ್ತಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕಾಳಿಯ ಮರ್ದನ ಕೂಡ ಅದಕ್ಕೋಸ್ಕರನೇ ಮಾಡಿರೋದು. ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಕಾಳಿಂಗ ಬಂದ್ಬಿಟ್ಟು ಯಮುನಾ ನದಿಯ ಒಂದು ನೀರನ್ನೆಲ್ಲ ಕಲುಷಿತ ಮಾಡಿರೋದಕ್ಕೋಸ್ಕರನೇ ಆತನ ಶಿಕ್ಷಿಸಿರೋದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಲ್ಲಿ ನೀನು ಹಸಿವಾದರೆ ಅವೆರಡನ್ನು ತೆಗೆದುಕೊಂಡು ತಿಂದು ಬಿಡು ಅಂತ ಕಶ್ಯಪರು ಹೇಳ್ತಾರೆ. ಸರಿ ಅಂತ ಗರುಡ್ಮಂತ ಹೊರಡ್ತಾರಂತೆ. ಹಾಗೆ ಹೊರಡ್ತಾ ಆನೆ ಮತ್ತು ಆಮೆಯನ್ನು ನೋಡ್ತಾರೆ. ಅವೆರಡರನ್ನು ತನ್ನ ಉಗುರಿನಿಂದ ಮೇಲಕ್ಕೆ ಎತ್ಬಿಟ್ಟು ನ್ಯಾಘ್ರೋಧ ಅನ್ನುವಂಥ ಮಹಾವೃಕ್ಷದ ಕೊಂಬೆ ಮೇಲೆ ಇಟ್ಕೊಂಡು ಅವೆರಡರನ್ನು ಇಟ್ಕೊಳ್ತಾರೆ. ಗಜಕಚ್ಚಪಗಳ ಒಂದು ಭಾರಕ್ಕೆ ಆ ಕೊಂಬೆ ಮುರಿದು ಹೋಗ್ಬಿಡುತ್ತಂತೆ. ಗರುಡ್ಮಂತ ತನ್ನ ಮೂಗಿನಿಂದ ಈ ಕೊಂಬೆಗಳನ್ನು ಮೇಲಕ್ಕೆ ಎತ್ತುಬಿಟ್ಟು ಒಂದು ಭದ್ರವಾಗಿರುವಂಥ ಸ್ಥಾನದಲ್ಲಿ ಸೇರಿಸ್ತಾರಂತೆ. ನಂತರ ಈ ಗಜಕಚ್ಚಪಗಳು ಒಂದು ಪರ್ವತದ ಮೇಲೆ ಇಟ್ಕೊಂಡು ತಿಂತಾರಂತೆ. ನಂತರ ಇಂದ್ರನ ಹತ್ರ ಹೋಗ್ಬಿಟ್ಟು ಅಮೃತವನ್ನು ತಂದುಬಿಟ್ಟು ವಿನತಾದಾಸೆ ವಿಮುಕ್ತಿ ಮಾಡಿದ್ದಾರೆ. ಆ ದಿನ ಗರುಡ್ಮಂತ ಗಜಕಚ್ಚಪಗಳನ್ನು ಇಟ್ಕೊಂಡಿರುವಂಥ ವೃಕ್ಷ ಇದೆ ಅಂತಂತಂದು ರಾವಣ ನ್ಯಾಘ್ರೋಧ ಅನ್ನುವಂಥ ವೃಕ್ಷವನ್ನು ನೋಡ್ಬಿಟ್ಟು ಕೆಳಗಡೆ ನೋಡೋಷ್ಟರಲ್ಲಿ ಒಂದು ತಾಪಸಿ ಆಶ್ರಮ ಕಾಣುತ್ತೆ. ಅದು ಯಾರದು ಅಂತಂತಂದು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.